ಆಕ್ಷನ್ ಮಾಡಿ ರಿಕಮೆಂಡ್ ಮಾಡ್ಬೇಕಲ್ಲ. ನಾಲ್ಕೈದು ಮೆಂಬರ್ ಏನ್ ಮಾಡ್ತೀರಿ ಇಶ್ಯೂ ಹಿಂದೆ ಇಲ್ಲವ. ಪ್ರತಿಯೊಂದ್ಸರಿ ಬಲ್ಗೇರಿ ಹೋದಾಗ ಹಾಯ್ ಕೊಡ್ತೀನಿ ಒಬ್ಬ ಡಾಕ್ಟರ್ ಬಲ್ಗೇರಿ ಆದ್ರೆ ಒಬ್ಬ ಡಾಕ್ಟರ್ ನಿಮ್ದು ರಿಕಾರ್ಡ್ ನೀವು ಕ್ರಮ ತಗೊಳ್ಳೋದು ಅಂದ್ರೆ ತಾಲೂಕು ಆಫೀಸರ್ ಆಗಿ ನೀವು ಏನು ಅವ್ರಿಗೆ ತಿಳಿಸ್ಬೇಕಾಗಿರುತ್ತೆ. ಅಲ್ಲ ನೀವು ಹೋದಾಗ ಅಬ್ಸೆಂಟ್ ಇದ್ರೆ ನೀವು ಇಮಿಡಿಯೇಟ್ ಬರೀಬೇಕು. ಅಬ್ಸೆಂಟ್ ಬರೀಬೇಕಲ್ಲ ನೀವು ಬಂದು ಬಂದ್ರೆ ಅಬ್ಸೆಂಟ್ ಕ್ವಶನ್ ಯಾಕೆ ಹಾಕ್ತೀರಿ? ಕ್ವಶನ್ ಮಾರ್ಕ್ ಯಾಕೆ ಹಾಕ್ತೀರಿ? ಕ್ವಶನ್ ಮಾರ್ಕ್ ಅಂದ್ರೆ ಇಟ್ ಮೀನ್ಸ್ ಏನು? ಕ್ವಶನ್ ಮಾರ್ಕ್ ಅಂದ್ರೆ ಏನು ಹೇಳ್ರಿ? ನೀವು ಹೋದಾಗ ಅಬ್ಸೆಂಟ್ ಇದ್ದ ನೀವು ಬಂದಿರೋ ಅಬ್ಸೆಂಟ್ ಅಂತ ಹೇಳಿ ಯಾಕೆ ಬರ್ಲಿ ನೀವು? ಕ್ವಶನ್ ಅಂದ್ರೆ ಏನು? ಕ್ವಶನ್ ಮಾರ್ಕ್ ಯಾಕೆ ಅಂತಾರೆ? ಐದು ಪ್ರಯೋಜನ. ಕ್ವಶನ್ ಮಾರ್ಕ್ ಅದಕ್ಕೆ ಪ್ರಯೋಜನ ಐತಿ. ಅಬ್ಸೆಂಟ್ ಇದ್ರೆ ಅಬ್ಸೆಂಟ್ ಬರಬೇಕು, ಪ್ರೆಸೆಂಟ್ ಇದ್ರೆ ಪ್ರೆಸೆಂಟ್ ಬರಬೇಕು. ಕ್ವಶನ್ ಮಾರ್ಕ್ ಹಾಕಿ ಪ್ರಯೋಜನ ಐತೇನು? ಯಾಕೆ ಕ್ವಶನ್ ಮಾರ್ಕ್ ಹಾಕ್ತೀವಿ? ಎರಡು ಮೂರು ದಿವಸ ಹೋಗಿ ಹೇಳ್ಬೇಡ್ರಿ. ನೀವು ಹಿಂದೆ ಹೋದಾಗ ಹೇಳ್ಬೇಕು ಅಷ್ಟೇ. ಎರಡು ಮೂರು ದಿವಸ ಹೋದಾಗ ಅದಕ್ಕೊಂದು ರಿಪೋರ್ಟ್ ಹಾಕಿ ನೀವು ಹಿಂದೆ ಯಾವ ಡೇಟಿಗೆ ಹೋಗಿದ್ವಿ ಅವಾಗ ಅಬ್ಸೆಂಟ್ ಇತ್ತು ಪ್ರೆಸೆಂಟ್ ಅಬ್ಸೆಂಟ್ ಇದ್ರೆ ನೀವು ಆ ಡೇಟಿಗೆ ಹಾಕಿ ಇವತ್ತೇ ಒಂದು ರಿಪೋರ್ಟ್ ಬರೀರಿ. ಏನು ಹೋಗೋದು ನೀವು ಕಮಿಷನರ್ ಬರೀರಿ. ಬರೋದು ಕಾಫಿ ಅಂತ ಹೋಗ್ಬಿಟ್ಟು ಮುಂದೆ ನೆಕ್ಸ್ಟ್ ಯಾವ ಕೇಸ್ ಒಳಗ ನೋಡು ಎಷ್ಟು ಮಂದಿ ಸ್ಟಾಪ್ ಅಲ್ಲ ಈಗ ಅವ್ರು ಗುಲ್ಬರ್ಗದಿಂದ ಬರ್ತಾರೆ ಇನ್ನೊಬ್ಬರು ಪಿಟೇಷನ್ ಅದಾರಲ್ಲ ಅವ್ರು ಗುಲ್ಬರ್ಗದಿಂದ ಬರ್ತಾರೆ. ವಾರದಾಗ ಒಂದೇ ದಿನ ಬರ್ತಾರೆ ಅವರು. ಅವ್ರು ಬರುದೇ ಇಲ್ಲ. ಸುಪ್ರೀಂ ವಾರ ಕಮ್ಮೇರಿ ಯಾರು ಹೇಳ್ರಿ? ಸುಪ್ರೀಂ ಹೈದರಾಬಾದ್ ಅಲ್ಲ ಈ ಸಲ ಅಡ್ಮಿನಿಸ್ಟ್ರೇಷನ್ ಈಗ ಎಷ್ಟು ಬಂದಿದ್ರಿ ಇವತ್ತು ಪ್ರೆಸೆಂಟ್? ಉಳಿದಿದ್ದವ್ರು 3 ಮಂದಿ. ನೀವು ಯಾರು ನೀವು ಕೊಡ್ಬೇಕು? ಟಿ ಎಚ್ ಕೊಡ್ಬೇಕು ನೀವು ಯಾರಿಗೆ ಕೊಟ್ಟಾರ ನೀವು? ಎಷ್ಟು ದಿನ ಆಯ್ತು ನೀವು ಇದ್ದು? ನಿನ್ನೆ ಬಂದಿದ್ರು ಇಬ್ರು? ಯಾವ ಶುಕ್ರವಾರ ಗುರುವಾರ ಬಂದಿದ್ರ? ಈ ವಾರನ ಪೂರ ಹೇಳ್ರಿ ನೀವು ರಿಜಿಸ್ಟರ್ ನೋಡಿ. ಸೋಮವಾರ ಇಲ್ಲಿವರೆಗೆ ಹೇಳಿ.
ಸೋಮವಾರ ಇವತ್ತು ಒಂದೇ ದಿನ ನೀವು ಆಯ್ತು ಸ್ಕೀಮ್